ಕಾವೇರಿಕಾ ನರ್ಮದಯೋಃ ಪವಿತ್ರೇ ಸಮಾಗಮೇ ಸಜ್ಜನತಾರಣಾನಾಂ ಸದೈವ ಮಾಂಧಾ ತ್ರಿಪುರೇವ ಸಂತಂ ಓಂಕಾರಮೀಶಂ ಶುಭಮೇಕಮೇಡೆ. ಎಲ್ರಿಗೂ ನಮಸ್ಕಾರ. ನಮ್ಮ ವಿಭಾ ಸ್ಪಿರಿಚುವಲ್ ಸ್ಟೋರ್ಸ್ಗೆ ಸುಸ್ವಾಗತ. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಕಲ್ಯಾ ಗ್ರಾಮದಲ್ಲಿರ್ತಕ್ಕಂತಹ ಸತೀಶ್ ಆಚಾರ್ಯ ಅವರಿಗೆ ನಾವು ಈ ದಿನ ಕರುಂಗಾಲಿ ಮಾಲ ಮತ್ತೆ ಒಂದು ಧನಿಯೋಗ ಬ್ರಾಸ್ಲೆಟ್ ಅನ್ನು ನಾವು ಕಳಿಸ್ಕೊಡ್ತಾ ಇದ್ದೀವಿ. ಈ ಕರುಂಗಾಲಿ ಮಾಲ ವಿತ್ ಲ್ಯಾಬ್ ಟೆಸ್ಟೆಡ್ ಸರ್ಟಿಫಿಕೇಟ್ ಮತ್ತು ಧನಿಯೋಗ ಬ್ರಾಸ್ಲೆಟ್ ಇದು ಕೂಡ ಲ್ಯಾಬ್ ಟೆಸ್ಟೆಡ್ ಸರ್ಟಿಫಿಕೇಟ್ನ ಜೊತೆ ನಾವು ಕಳಿಸಿಕೊಡ್ತಾ ಇದ್ದೀವಿ. ಇದು ಅವರು ನಿನ್ನೆ ಆರ್ಡರ್ ಪ್ಲೇಸ್ ಮಾಡಿದರು. ಇವತ್ತು ಬೆಳಿಗ್ಗೆ ಸೋಮವಾರ ಶ್ರೀ ಓಂಕಾರೇಶ್ವರ ಸಾನ್ನಿಧ್ಯದಲ್ಲಿ ಅವರ ಒಂದು ಕರುಂಗಾಲಿ ಮಾಲ ಮತ್ತು ಧನಿಯೋಗ ಬ್ರಾಸ್ಲೆಟನ್ನು ಅಲ್ಲಿಟ್ಟು ರುದ್ರಾಭಿಷೇಕ ಪೂಜೆಯನ್ನು ಮಾಡಿ ಇದನ್ನು ನಾವು ಕಳಿಸ್ಕೊಡ್ತಾ ಇದ್ದೀವಿ. ಇವರು ಕರುಂಗಾಲಿ ಮಾಲ ಮತ್ತು ಧನಿಯೋಗ ಬ್ರಾಸ್ಲೆಟ್ ಎರಡನ್ನೂ ಕೂಡ ಇವರು ಆರ್ಡರ್ ಪ್ಲೇಸ್ ಮಾಡಿದರು. ಇವರಿಗೆ ನಮ್ಮ ಒಂದು ವಿಭಾ ಸ್ಪಿರಿಚುವಲ್ ಸ್ಟೋರ್ಸ್ ಕಡೆಯಿಂದ ಒಂದು ಈ ರೀತಿಯಾದಂತಹ ಸಣ್ಣ ಒಂದು ಬ್ರಾಸ್ಲೆಟ್, ಕರುಂಗಾಲಿ ಬ್ರಾಸ್ಲೆಟ್ ಇದು. ಈ ಕರುಂಗಾಲಿ ಬ್ರಾಸ್ಲೆಟನ್ನು ನಾವು ಕಾಂಪ್ಲಿಮೆಂಟರಿಯಾಗಿ ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಇಲ್ಲಿ ವಿಷಯ ಏನಂತ ಹೇಳಿದ್ರೆ, ಈ ಕರುಂಗಾಲಿ ಮಾಲವನ್ನು ಧರಿಸುವಂತಹ ಪ್ರಕ್ರಿಯೆ. ಈಗ ಕರುಂಗಾಲಿ ಮಾಲ ತಗೊಳ್ತಾರೆ, ನಾವಿಲ್ಲಿ ಏನು ಮಾಡ್ತೀವಿ, ಓಂಕಾರೇಶ್ವರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಇಟ್ಟು ರುದ್ರಾಭಿಷೇಕ ಪೂಜೆಯನ್ನು ಮಾಡಿ ಕಳಿಸಿರ್ತೀವಿ ಅಂತ ಅನ್ಕೊಳ್ಳೋಣ. ಈಗ ಆ ಕರುಂಗಾಲಿ ಮಾಲೆ ನಿಮಗೆ ಬಂದಾಗ ನೀವೇನು ಮಾಡಬೇಕಂದ್ರೆ, ಈ ಕರುಂಗಾಲಿ ಮಾಲೆಯನ್ನು ಇಮಿಡಿಯೇಟ್ಲಿ ಧರಿಸುವಂಗಿಲ್ಲ. ಮಂಗಳವಾರದಿಂದ ಬರೋವರೆಗೆ ಕಾಯಬೇಕು. ಅಂದರೆ ನಮಗೆ ಪ್ರಾಡಕ್ಟ್ ಅಕಸ್ಮಾತ್ ಇವಾಗ ನಾವು ಪಾರ್ಸಲ್ ಬರುತ್ತೆ, ನಾವು ಇವತ್ತು ಕಳಿಸ್ತೀವಿ ಅಂದರೆ ಒಂದು 2-3 ದಿನದಲ್ಲಿ ನಿಮಗೆ ಬರುತ್ತೆ. ಉದಾಹರಣೆ ಬುಧವಾರ ಅಥವಾ ಗುರುವಾರ ಬಂತು ಅಂದ್ಕೊಳ್ಳಿ, ನೀವು ತಿರುಗೋ ದಿವಸ ಹಾಕ್ಕೊಳ್ಳೋಂಗಿಲ್ಲ. ಅದನ್ನು ನೀವು ಸೀದಾ ನಿಮ್ಮ ಮನೆಯ ಒಂದು ಏನು ದೇವ್ರ ಮನೆ ಇರುತ್ತೆ ಅಲ್ಲಿ ಒಂದು ತಟ್ಟೆ ಅಥವಾ ಒಂದು ಏನಾದರೂ ಒಂದು ತಟ್ಟೆ, ತಾಮ್ರದ ತಟ್ಟೆ ಅಥವಾ ಹಿತ್ತಾಳಿ ತಟ್ಟೆಯಲ್ಲಿ ಇದನ್ನು ಇಡಬೇಕು. ಇಟ್ಟು ನಂತರ ಇದಕ್ಕೆ ಮಂಗಳವಾರದ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಭಾಳ ಶ್ರೇಷ್ಠವಾದಂಥ ಕಾಲ, ಇದನ್ನು ಧರಿಸುವಂತಹ ಕಾಲ ಬ್ರಾಹ್ಮಿ ಮುಹೂರ್ತ ಕಾಲ, ಪೂಜೆ ಮಾಡಿಬಿಟ್ಟು ಇದನ್ನು ಧರಿಸಿದಾಗ, ಮಂಗಳವಾರ ದಿನ ಧರಿಸಿದಾಗ ನಿಮಗೆ ಇದರ ಒಂದು ಮಹತ್ವ, ಇದರ ಒಂದು ಶಕ್ತಿ ನಿಮಗೆ ಗೊತ್ತಾಗ್ತದೆ. ಇದು ಕರುಂಗಾಲಿ ಮಾಲಕ್ಕೆ ಜಾಸ್ತಿ ಮಹತ್ವ ಇದೆ. ಯಾಕೆ ಅಂತಂದರೆ, ನಕಾರಾತ್ಮಕ ಶಕ್ತಿಗಳನ್ನೆಲ್ಲವನ್ನು ಕೂಡ ಇದು ದೂರ ಮಾಡುತ್ತೆ. ಯಾವ ವ್ಯಕ್ತಿ ಇದನ್ನು ಧಾರಣೆ ಮಾಡ್ತಾನೋ ಆತ ಹೊರಗಡೆ ಹೋದಾಗ, ನೋಡಿ ನಾವು ಹೊರಗಡೆ ಹೋಗ್ತಾ ಇರ್ತೀವಿ, ನಮಗೆ ಕನ್ಫ್ಯೂಷನ್ಸ್ ಜಾಸ್ತಿ ಇರ್ತವೆ. ಅಂದರೆ ಮನಸ್ಸಿಗೆ ನಿರ್ಧಾರ ತಗೊಳಕ್ಕಾಗಲ್ಲ. ಆ ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶನ ಅವಶ್ಯಕತೆ ಇರುತ್ತೆ. ಅಂದರೆ ನಮ್ಮನ್ನು ಯಾವತ್ತಿಗೂ ರಕ್ಷಣೆ ಮಾಡ್ತಕ್ಕಂತಹ ಒಂದು ಶಕ್ತಿ ಈ ಕರುಂಗಾಲಿ ಮಾಲೆಗಿರುತ್ತೆ. ಇದು ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ನಮಗೆ ಯಾವತ್ತಿಗೂ ರಕ್ಷಣೆ ಇರುತ್ತೆ. ಇನ್ನೊಂದು ಏನಂತಂದರೆ, ಇದು ನಾವು ಹಾಕ್ಕೊಳ್ತೀವಲ್ಲ, ನಾವು ಕೊರಳಲ್ಲಿ ಹಾಕ್ಕೊಂಡಾಗ ಅಟ್ಲೀಸ್ಟ್ ಸ್ವಲ್ಪ ಆದರೂ ಕೂಡ ಇದು ಕಾಣಬೇಕು. ಫಾರ್ ಎಕ್ಸಾಂಪಲ್ ನಾನು ರುದ್ರಾಕ್ಷಿ ಮಾಲ ಹಾಕ್ಕೊಂಡಿದ್ದೀನಿ, ಇದು ಕಾಣ್ತಾ ಇದೆ ನಿಮಗೀಗ. ಈ ರೀತಿ ಸ್ವಲ್ಪ ಆದರೂ ಅಷ್ಟು ಕಾಣೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಆದರೂ ಕಾಣಬೇಕು. ಯಾಕಂದರೆ ಪ್ರಕೃತಿಯಲ್ಲಿ ಇದು ಈ ಥರ ಕಂಡಾಗ ಏನಾಗ್ತದೆ ಅಂತಂದರೆ, ಸಾಕಷ್ಟು ಶಕ್ತಿಯನ್ನು ಪ್ರಕೃತಿಯಿಂದ ತಗೊಳ್ತದೆ ಮತ್ತು ನೆಗೆಟಿವಿಟಿಯನ್ನು ಹೊರಗಡೆ ಆಗುತ್ತೆ, ಪಾಸಿಟಿವಿಟಿಯನ್ನು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಇನ್ನೊಂದು ವಿಷಯ ಏನಂತಂದ್ರೆ, ನಾವಿಲ್ಲ ಅದಕ್ಕೋಸ್ಕರ ಏನು ಮಾಡ್ತಿದ್ವಿ, ಇದು 8 mm ಬೀಡ್. ಇದು ಅಂದರೆ ಈ ಬೀಡ್ಸ್ ಎಲ್ಲ 8 mm ಸೈಜ್ ಇರ್ತವೆ. ಇದನ್ನು ಹಾಕ್ಕೋಬೋದು ನಾವು. ಇದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಇದು ಲೈಟ್ ವೇಟ್ ಇರುತ್ತೆ, 8 mm. ಇವಾಗ ಸೈಜ್ ದೊಡ್ಡದು ಬೇಕಂದ್ರೆ ಸಿಗುತ್ತೆ, 9 mm, 10 mm, 12 mm, 15 mm ವರೆಗೂ ನಮಗೆ ಅವೈಲೇಬಲ್ ಇದ್ದಾವೆ. ನಿಮಗೆ ಬೇಕಂದ್ರೆ ಅದನ್ನು ನಾವು ಕೊಡ್ಬೋದು. ಬಟ್ ಈ 8 mm ಸೈಜ್ ಏನಾಗುತ್ತೆ ಅಂದರೆ ಎಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ, ಎಲ್ಲರೂ ಧರಿಸ್ಬೋದು. ಯಾಕಂದರೆ ನಾವು ಇದನ್ನು ಜಾಸ್ತಿ ಅಂತಂದರೆ ಜಾಸ್ತಿ ವೇಟ್ ಇರಲ್ಲ. ನಾವೇನು ಆಫೀಸಿಗೆ ಹಾಕ್ಕೊಂಡು ಹೋಗ್ಬೋದು, ಹೊರಗಡೆ ಹಾಕ್ಕೊಂಡು ಹೋಗ್ಬೋದು, ಮನೆಯಲ್ಲೂ ಹಾಕ್ಕೋಬೋದು. ಅಂದರೆ ಎಲ್ಲರೂ ಕೂಡ ಯೂಸ್ ಮಾಡುವಂತಹ ಒಂದು ಪ್ರಿಫರಬಲ್ ಪರ್ಫೆಕ್ಟ್ ಸೈಜ್ ಅಂದರೆ ಈ 8 mm ಬೀಡ್ಸ್. ಹಾಗಾಗಿ ನಮ್ಮ ಸ್ಫಟಿಕ ಮಾಲ ಅಥವಾ ರುದ್ರಾಕ್ಷ ಮಾಲ, ಕರುಂಗಾಲಿ ಮಾಲ, ಯಾವುದೇ ಮಾಲೆ ಹಾಕಿದರೂ 8 mm ಬೆಸ್ಟ್. ಈಗ ನಾವು ಬ್ರಾಸ್ಲೆಟ್ ಕೊಡ್ತಾ ಇದ್ದೀವಿ, ಇದು ಕೂಡ 8 mm ಇರುತ್ತೆ ಸೈಜ್. ಅಂದರೆ ನಮಗೆ ತೀರಾ ಒಂದು ದೊಡ್ಡದಾಗಿ ಅಂತ ಅನಿಸಲ್ಲ, ಈಸಿಯಾಗಿ ನಾವು ಅಂದರೆ ನಮಗೆ ಯೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಆ ಸೈಜ್, 8 mm ಸೈಜ್. ಮತ್ತು ಇದರಲ್ಲಿ ಏನಾಗುತ್ತೆ ಅಂದರೆ ಬೆನಿಫಿಟ್ ಏನಂದರೆ 108 ಬೀಡ್ಸ್ ಇರ್ತವೆ, ಜಪನೂ ಮಾಡ್ಬೋದು, ಇದರಿಂದ ಕೊರಳಲ್ಲಿ ಕೂಡ ಧರಿಸ್ಕೋಬೋದು. ಇಂತಹ ಒಂದು ಕರುಂಗಾಲಿ ಮಾಲ, ಬ್ರಾಸ್ಲೆಟ್, ಯಾವುದೇ ಒಂದು ಪ್ರಾಡಕ್ಟ್ ಬೇಕಿದ್ದರೂ ಕೂಡ ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ DM ಮಾಡಿ ನಿಮ್ಮ ಒಂದು ಹೆಸರು, ವಿಳಾಸ, ಫೋನ್ ನಂಬರ್, ಪಿನ್ ಕೋಡ್ ಎಲ್ಲವನ್ನು ಕೂಡ ಕಳಿಸ್ಕೊಟ್ಟು ನಿಮಗೆ ಯಾವ ಪ್ರಾಡಕ್ಟ್ ಬೇಕು ಅಂತೇಳಿ ಅಲ್ಲಿ ಮೆನ್ಷನ್ ಮಾಡಿದರೆ ನಾವು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಿಮಗೆ ಫೋಟೋಸ್ ಮತ್ತು ವೀಡಿಯೋಸ್ ಮುಖಾಂತರವಾಗಿ ಎಲ್ಲದನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಯಾಕಂದರೆ ಈಗ ಕರೆ ಮಾಡಬಾರ್ದು, ಕರೆ ಮಾಡಿದರೆ ಏನಾಗುತ್ತೆ ಅಂದರೆ ನಾವು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಾಟ್ಸಪ್ಪಲ್ಲಿ ನೀವು ಮಾಡಿದರೆ ನೀವು ಯಾವ ಪ್ರಾಡಕ್ಟ್ ಬೇಕಂತೇಳಿ ನಂತರ ನಾವೇ ನಿಮಗೆ ಅದನ್ನು ಕಾಲ್ ಬ್ಯಾಕ್ ಮಾಡ್ತೀವಿ. ಎಲ್ಲರೂ ಕೂಡ ನಮ್ಮ ವಿಭಾ ಸ್ಪಿರಿಚುವಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿ. ಏನಂದರೆ ಲ್ಯಾಬ್ ಸರ್ಟಿಫಿಕೇಟ್ ಜೊತೆ ಒರಿಜಿನಲ್ ನಾವು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ಬಿಟ್ಟು ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ಸನ್ನು ಕೂಡ ನಾವು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿನೇ ನಂತರವೇ ಅದನ್ನು ಕಸ್ಟಮರ್ಗೆ ನಾವು ಕೊಡ್ತೀವಿ. ಅದಾದ ಲ್ಯಾಬ್ ಟೆಸ್ಟೆಡ್ ಸರ್ಟಿಫಿಕೇಟ್ ಬಂದ ನಂತರ ನಾವು ಓಂಕಾರೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ರುದ್ರಾಭಿಷೇಕ ಪೂಜೆಯನ್ನು ಮಾಡ್ತೀವಿ ಪ್ರತಿ ಪ್ರಾಡಕ್ಟಿಗೆ. ನಂತರ ಅದನ್ನು ಒಂದು ನಮ್ಮ ಯಾರು ಕೇಳಿರ್ತಾರೆ ಅವರಿಗೆ ನಾವು ಅದನ್ನು ಕೊಡೋರಿದ್ದೇವೆ. ಈ ಒಂದು ಪ್ರಯೋಜನವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳ್ರಿ ಅಂತ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.